ನಮ್ಮ ದೇಗುಲಗಳು ಅಪಾರವಾದ ಸಂಪತ್ತಿನ ಕೇಂದ್ರವಾಗಿರ್ತಾ ಇತ್ತು. ರಾಜರ ಆಳ್ವಿಕೆ ಇದ್ದ ಸಂದರ್ಭದಿಂದಲೂ ಕೂಡ ರಾಜರು ಹಾಗೆ ಸಾಮಂತ ಅರಸರು ದೇವಸ್ಥಾನಗಳಿಗೆ ಯಥೇಚ್ಛವಾಗಿ ಸಿರಿ ಸಂಪತ್ತುಗಳನ್ನು ದಾನವಾಗಿ ಕೊಡ್ತಾ ಇದ್ದ ಸಂಪ್ರದಾಯವಿದೆ. ಆ ಎಲ್ಲ ವಸ್ತುಗಳನ್ನು ಅಂದರೆ ಬೆಲೆ ಬಾಳುವ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಇದೆಲ್ಲವನ್ನ ಕೂಡ ದೊಡ್ಡ ದೊಡ್ಡ ದೇಗುಲಗಳ ನೆಲಮಾಳಿಗೆಯಲ್ಲಿ ಭದ್ರವಾಗಿ ಇಡುವಂತಹ ಸಂಪ್ರದಾಯ. ಅಂದರೆ ಪರಕೀಯರ ದಾಳಿಯಾದ ಸಂದರ್ಭದಲ್ಲೂ ಕೂಡ ಸುಲಭವಾಗಿ ದೇವಸ್ಥಾನದ ಖಜಾನೆ ಕಳ್ಳಕಾಕರ ದಾಳಿಕೋರರ ಕೈ ಸೇರಬಾರದು ಅನ್ನೋ ಕಾರಣಕ್ಕೆ ಹೀಗೆ ಭದ್ರವಾಗಿ ಇರಿಸಲಾಗ್ತಾ ಇತ್ತು. ಅದನ್ನು ಕಂಡುಕೊಂಡವರು ಹೋಗಿ ಬೇಕಾದ ಹೋಗಿ ತೆಗಿಬಾರ್ದು ಅನ್ನೋ ಕಾರಣಕ್ಕೇನೆ ಅದನ್ನು ಖುದ್ದು ದೇವರೇ ರಕ್ಷಣೆ ಮಾಡ್ತಿದ್ದಾನೆ, ನಾಗಪ್ಪನೇ ರಕ್ಷಣೆ ಮಾಡ್ತಿದ್ದಾನೆ. ಈ ರೀತಿಯ ಉಪಕಥೆಗಳು, ಕಥೆಗಳು ಜಾನಪದವಾಗಿ ಅಂದರೆ ಜನರ ಬಾಯಿಂದ ಬಾಯಿಗೆ ಹರಡಿದ್ದನ್ನು ಕೂಡ ಗಮನಿಸಿದ್ವಿ. ಇಲ್ಲೂ ಕೂಡ ಅಂದರೆ ಪುರಿಯ ಜಗನ್ನಾಥನ ರತ್ನ ಭಂಡಾರವನ್ನು ಕೂಡ ಖುದ್ದು ಆದಿಶೇಷನೇ ರಕ್ಷಣೆಗೆ ನಿಂತಿದ್ದಾನೆ ಅನ್ನೋ ಮಾತಿತ್ತು. ಇನ್ಫ್ಯಾಕ್ಟ್ ಇವತ್ತು ಅದನ್ನು ತೆರೀಲಿಕ್ಕೆ ಹೋದ ಸಂದರ್ಭದಲ್ಲೂ ಕೂಡ ನುರಿತ ಉರಗ ತಜ್ಞರ ಜೊತೆಯಲ್ಲೇ ಹೋಗಿತ್ತು ತಂಡ. ಇನ್ಫ್ಯಾಕ್ಟ್ 46 ವರ್ಷಗಳ ಬಳಿಕ ಪುರಿಯ ರತ್ನ ಭಂಡಾರವನ್ನು ಇವತ್ತು ತೆರೆಯಲಾಯಿತು. ಆದರೆ ಅದಕ್ಕಿಂತ ಮುಂಚೆ ಬರೋಬ್ಬರಿ 4 ಬಾರಿ ಈ ರತ್ನ ಭಂಡಾರವನ್ನು ತೆರೆಯಲಾಗಿತ್ತು. ಸಂಪತ್ತಿನ ಮೌಲ್ಯಮಾಪನಕ್ಕಾಗಿಯೇ ಇದನ್ನು ಓಪನ್ ಮಾಡಲಾಗಿತ್ತು. ಯಾವಾಗ ಅನ್ನೋದನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಇವತ್ತು 4ನೇ ಬಾರಿಗೆ ರತ್ನ ಭಂಡಾರವನ್ನು ಓಪನ್ ಮಾಡಲಾಗಿರೋದು. 3 ಬಾರಿ ಈ ಹಿಂದೆ ಕೊಠಡಿಯ ಬಾಗಿಲನ್ನು ತೆರೆಯಲಾಗಿತ್ತು. 1803ರಲ್ಲಿ ಮೊದಲ ಬಾರಿಗೆ ಕೊಠಡಿಯ ಬಾಗಿಲನ್ನು ಓಪನ್ ಮಾಡಿ ಸಿರಿ ಸಂಪತ್ತನ್ನು ಮೌಲ್ಯಮಾಪನ ಮಾಡಲಾಗಿತ್ತು. ಅದಾದ ನಂತರ 1926ರಲ್ಲಿ 2ನೇ ಬಾರಿಗೆ ರತ್ನ ಭಂಡಾರದ ಕೊಠಡಿಯನ್ನು ತೆರೆಯಲಾಗಿತ್ತು. ಆಗಲೂ ಕೂಡ ಎಷ್ಟು ಇದೆ ಸಿರಿ ಸಂಪತ್ತು ಅಂದರೆ ಆಭರಣಗಳು ಹಾಗೆ ಬೆಲೆ ಬಾಳುವ ಮುತ್ತು ರತ್ನಗಳು, ವಜ್ರ ವೈಡೂರ್ಯಗಳು ಎಷ್ಟಿದೆ ಅನ್ನೋದರ ಮೌಲ್ಯಮಾಪನ ಕಾರ್ಯ ಆಗಿತ್ತು. ಇನ್ನು ಕಡೆಯ ಬಾರಿ ಅಂದರೆ 1978ರಲ್ಲಿ 3ನೇ ಹಾಗೆ ಕಡೆಯ ಬಾರಿಗೆ ಕೊಠಡಿಯ ಬಾಗಿಲನ್ನು ತೆರೆಯಲಾಗಿತ್ತು. ಅದಾದ ನಂತರ ಬರೋಬ್ಬರಿ 46 ವರ್ಷಗಳ ಕಾಲ ರತ್ನ ಭಂಡಾರದ ಬಾಗಿಲು ಬಂದಾಗೇ ಇತ್ತು. ಇನ್ಫ್ಯಾಕ್ಟ್ ಅದನ್ನು ಓಪನ್ ಮಾಡಬೇಕು ಅಂತ ಇರುವ ವಿಚಾರ ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಸುಪ್ರೀಂ ಕೋರ್ಟ್ನಿಂದ ಆದೇಶ ಬಂತು, ಮತ್ತೊಮ್ಮೆ ರತ್ನ ಭಂಡಾರವನ್ನು ತೆಗೆದು ಅಲ್ಲಿರುವ ಸಂಪತ್ತನ್ನು ಮೌಲ್ಯಮಾಪನ ಮಾಡಬೇಕು ಅಂತ ಹೇಳಿ. ಯಾಕೆ ಕೋರ್ಟ್ ತನಕ ಹೋಯಿತು ಅಂತಂದರೆ ಹಿಂದಿನಿಂದ ಅಂದರೆ ಈ ಭಂಡಾರದ ಹಿಂಬಾಗಿಲಿನಿಂದ ಅಥವಾ ಹಿಂಬದಿಯಿಂದ ಕನ್ನ ಕೊರೆದು ಅದರಲ್ಲಿರುವ ಸಂಪತ್ತನ್ನು ದೋಚಲಾಗ್ತಿದೆ ಅನ್ನೋ ಅನುಮಾನ. ಇದೇ ಅನುಮಾನದ ಆಧಾರದ ಮೇಲೆ ಸಂಪತ್ತಿನ ಮೌಲ್ಯಮಾಪನ ಆಗಬೇಕು ಅಂತ ಹೇಳಿ ಕೋರ್ಟ್ವರೆಗೂ ಹೋಗಿ ಸುಪ್ರೀಂ ಕೋರ್ಟೇ ಆದೇಶ ನೀಡಿದ ನಂತರವೂ ಕೂಡ ಕೀಲಿಕೈ ಕಳೆದು ಹೋಗಿದೆ, ಭಂಡಾರದ ಕೀಲಿಕೈ ಕಳೆದು ಹೋಗಿದೆ ಅನ್ನೋ ಕಾರಣ ನೀಡಲಾಗಿತ್ತು ಇಷ್ಟು ದಿನಗಳ ಕಾಲ. ಅದೇ ಕಾರಣಕ್ಕೋಸ್ಕರ ಆ ಸಂಪತ್ತನ್ನು ಮೌಲ್ಯಮಾಪನ ಮಾಡುವ ಕಾಲ ಆ ಒಂದು ಸಂದರ್ಭ ಕೂಡಿ ಬಂದಿರಲಿಲ್ಲ. ಇದೀಗ ಬರೋಬ್ಬರಿ 46 ವರ್ಷಗಳ ನಂತರ ಇವತ್ತು ರತ್ನ ಭಂಡಾರದ ಬಾಗಿಲನ್ನು ತೆಗೆಯಲಾಗಿದೆ. ಅಲ್ಲಿದ್ದ ಸಿರಿ ಸಂಪತ್ತನ್ನು ಮೌಲ್ಯಮಾಪನ ಮಾಡುವ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಇನ್ನು ಈ ಪುರಿ ಜಗನ್ನಾಥ ದೇಗುಲಕ್ಕೂ ಕೂಡ ಅದರದೇ ಆದ ಭವ್ಯವಾದ ಐತಿಹ್ಯ ಇದೆ. ದೇವಸ್ಥಾನವನ್ನು ಕಟ್ಟಿದವರು ಯಾರೆಲ್ಲ ಇದರ ಅಭಿವೃದ್ಧಿಗೋಸ್ಕರ ಕೊಡುಗೆಯನ್ನು ಕೊಡ್ತಾ ಬಂದರು, ಚಿನ್ನಾಭರಣಗಳನ್ನು ದಾನ ಮಾಡಿದ್ಯಾರು ದೇಗುಲಕ್ಕೆ, ಇದರ ಬಗ್ಗೆ ಕೂಡ ಒಂದಷ್ಟು ಇತಿಹಾಸದ ಪುಟಗಳನ್ನು ತೆರೆದು ನೋಡುವ ಕಾರ್ಯವನ್ನು ಮಾಡ್ತಾ ಹೋಗೋಣ. ಪುರಿ ಜಗನ್ನಾಥ ದೇಗುಲದ ಇತಿಹಾಸ ಕ್ರಿಸ್ತಶಕ 1150ರಲ್ಲಿ ಒಡಿಶಾದ ಸುತ್ತ ಗಂಗರ ಆಳ್ವಿಕೆ ಇದ್ದ ಸಂದರ್ಭ. ಆಗ ರಾಜ ಅನಂತವರ್ಮನ್ನ ಚೋಡಗಂಗಾ ಅನ್ನೋರು ಈ ದೇವಸ್ಥಾನವನ್ನು ನಿರ್ಮಿಸಿದ್ರು ಅಂತ ಹೇಳಿ ಇತಿಹಾಸದ ಪುಟದಲ್ಲಿ ನಮಗೆ ಸಿಗುವಂತಹ ಮಾಹಿತಿ. ಅದಾದ ನಂತರ ಕ್ರಿಸ್ತಶಕ 1161ರಲ್ಲಿ ಪುರಿ ಜಗನ್ನಾಥ ದೇವಸ್ಥಾನ ನಿರ್ಮಾಣ ಕಾರ್ಯ ಸಂಪೂರ್ಣವಾಗುತ್ತೆ. ಅಂದರೆ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದು 1150ರಲ್ಲಿ. ಅದಾಗಿ ಸಾಕಷ್ಟು ಕೆಲಸ ಕಾರ್ಯಗಳು ನಡೆದು 1161ರಲ್ಲಿ ಜಗನ್ನಾಥ ದೇವಸ್ಥಾನ ನಿರ್ಮಾಣ ಕಾರ್ಯ ಸಂಪೂರ್ಣವಾಗುತ್ತೆ. ಕ್ರಿಸ್ತಶಕ 1238ರವರೆಗೆ ಒಡಿಶಾ ಪ್ರದೇಶದಲ್ಲಿ ಅನಂಗ ಭೀಮದೇವ ಆಳ್ವಿಕೆ ನಡೆಸ್ತಾ ಇದ್ರು. ಇದೇ ಅನಂಗ ಭೀಮದೇವರಿಂದ ಈ ದೇಗುಲಕ್ಕೆ ಅಪಾರ ಪ್ರಮಾಣವಾದ ಚಿನ್ನಾಭರಣಗಳನ್ನು, ಸಂಪತ್ತನ್ನು ದಾನವಾಗಿ ನೀಡಲಾಯಿತು ಅನ್ನೋ ಐತಿಹ್ಯ ನಮಗೆ ಕೇಳಲಿಕ್ಕೆ ಸಿಗತ್ತೆ. ಪುರಿ ದೇವಾಲಯಕ್ಕೆ 1.25 ಲಕ್ಷ ತೊಲ ಚಿನ್ನವನ್ನು ದಾನವಾಗಿ ನೀಡಿದ್ರು ಅಂತ ಹೇಳಿ. ಇನ್ಫ್ಯಾಕ್ಟ್ ಒಡಿಶಾ ಭಾಗದಲ್ಲಿ ಬೋರಿ ಅಂತ ಹೇಳಿ ಇಲ್ಲಿ ನಾವು ತೊಲ ಅಂತ ಕರೆಯೋದನ್ನು ಅಲ್ಲಿ ಮಾನದಂಡ. ಹಾಗೆ ಸರಿಸುಮಾರು ಒಂದು ಬೂರಿಗೆ 11 ಗ್ರಾಮ್ ಚಿನ್ನ, 11+ ಗ್ರಾಮ್ ಚಿನ್ನ ಅಂತ ಹೇಳಿ ಲೆಕ್ಕ ಹಾಕಲಾಗುತ್ತೆ. ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ತೊಲದಲ್ಲಿ ನಾವು ಲೆಕ್ಕಾಚಾರ ಮಾಡಿದಾಗ ಬರೋಬ್ಬರಿ 1.25 ಲಕ್ಷ ತೊಲದಷ್ಟು ಚಿನ್ನವನ್ನು ದಾನವಾಗಿ ನೀಡಿದ್ರು ಅನ್ನೋದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ.
ಮುಂದುವರೆದ ಭಾಗವಾಗಿ 1465ರಲ್ಲಿ ರಾಜ ಕಪಿಲೇಂದ್ರ ದೇವನಿಂದಲೂ ಕೂಡ ಮತ್ತಷ್ಟು ಚಿನ್ನವನ್ನ ದಾನವಾಗಿ ಪುರಿ ಜಗನ್ನಾಥನಿಗೆ ನೀಡಲಾಗಿತ್ತು. ಎಲ್ಲ ಚಿನ್ನಾಭರಣಗಳನ್ನು ಭದ್ರವಾಗಿ ಆ ನೆಲಮಾಳಿಗೆಯಲ್ಲಿ ಆ ರತ್ನ ಭಂಡಾರದಲ್ಲಿ ಇರಿಸಲಾಗಿತ್ತು ಅನ್ನೋದು ಇತಿಹಾಸದ ಪುಟದಿಂದ ನಮಗೆ ಲಭ್ಯವಾಗುವಂತಹ ಮಾಹಿತಿ. ಇದಾದ ನಂತರದಲ್ಲಿ ಜಗನ್ನಾಥನ ವಿಸ್ಮಯವೇ ಸಾಕಷ್ಟಿದೆ. ಈ ತಾಣ, ಜಗನ್ನಾಥನ ಮಂದಿರವಿರುವ ಜಾಗ ಕೂಡ ಅನೇಕ ವಿಸ್ಮಯಗಳಿಗೆ ಸಾಕ್ಷಿಯಾಗ್ತಾ ಇದೆ. ಅದರ ಪೈಕಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇದಾಗಿ ದೇವಾಲಯದ ಮೇಲಿರುವ ಧ್ವಜ, ಅದರ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಕಡೆ ಗಮನ ಕೊಡೋಣ. ಪುರಿ ಜಗನ್ನಾಥನ ದೇವಾಲಯದ ಮೇಲೆ ಪುರಾತನ ಕಾಲದ ಧ್ವಜ ಇದೆ. ಈ ಧ್ವಜ ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರತ್ತೆ. ಬಾವುಟ ಧ್ವಜಗಳನ್ನು ನಾವು ಸಾಮಾನ್ಯವಾಗಿ ಗಮನಿಸಿದ್ರೆ ಯಾವ ದಿಕ್ಕಿಗೆ ಗಾಳಿ ಬೀಸ್ತಾ ಇರುತ್ತೆ ಅದೇ ದಿಕ್ಕಿನಲ್ಲಿ ಅದರ ಪತನ ಇರುತ್ತೆ. ಆದರೆ ಪುರಿ ಜಗನ್ನಾಥನ ದೇಗುಲದ ಮೇಲಿರುವ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತೆ ಅನ್ನೋದನ್ನು ಕಂಡಿರುವವರು ಕೂಡ ಈ ದಿನ ಹೋದರೂ ಕೂಡ ಅದನ್ನು ಗಮನಿಸಬಹುದಾಗಿದೆ. ವೈಜ್ಞಾನಿಕ ಸಂಗತಿಗಳಿಗೆ ಈ ಧ್ವಜದ ಹಾರಾಟ ನಿಜ ಅರ್ಥದಲ್ಲಿ ಸವಾಲಾಗಿರುವ ಸಂಗತಿ. ವಿಜ್ಞಾನಕ್ಕೂ ಕೂಡ ಮಿಗಿಲಾದ ದೈವ ಶಕ್ತಿಯೇ ಈ ಧ್ವಜಕ್ಕೆ ಈ ಶಕ್ತಿಯನ್ನ ನೀಡಿರೋದು ಅಂತ ಹೇಳಿ ಪುರಿ ಜಗನ್ನಾಥನ ಭಕ್ತರು ಮಾತನಾಡ್ಕೊಳ್ತಾರೆ. ಧ್ವಜದ ವಿಸ್ಮಯ ಇದಾದ್ರೆ ಸುದರ್ಶನ ಚಕ್ರ ಕೂಡ ಒಂದಷ್ಟು ವಿಶೇಷತೆಗಳನ್ನು ಹೊಂದಿದೆ. ಪುರಿ ಜಗನ್ನಾಥ ಮಂದಿರದ ಮೇಲಿರುವ ಸುದರ್ಶನ ಚಕ್ರ, ಇದರ ಒಂದಿಷ್ಟು ವೈಶಿಷ್ಟ್ಯತೆಗಳ ಬಗ್ಗೆ ಮಾಹಿತಿಯನ್ನು ಗಮನಿಸೋಣ. ಜಗನ್ನಾಥ ದೇವಸ್ಥಾನದ ಮೇಲಿದೆ ಸುದರ್ಶನ ಚಕ್ರ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ಅಡಿ ಎತ್ತರದಲ್ಲಿ ಈ ಸುದರ್ಶನ ಚಕ್ರವನ್ನು ಇರಿಸಲಾಗಿದೆ. ಇಷ್ಟು ಎತ್ತರದಲ್ಲಿ ಇರಿಸಿರೋದ್ರ ಹಿಂದೆ ಕೂಡ ಯಾಕೆ ಈ ಅಂಶವನ್ನು ನಾವು ಒತ್ತಿ ಹೇಳ್ತಿದ್ದೀವಿ ಅಂದರೆ, ಈ ಒಂದು ಸುದರ್ಶನ ಚಕ್ರ ಬರೋಬ್ಬರಿ 1 ಟನ್ ತೂಕ ಹೊಂದಿದೆ. ಈ ದೇವಸ್ಥಾನ ನಿರ್ಮಾಣ ಸಂದರ್ಭದಲ್ಲಿ ಯಾವುದೇ ರೀತಿಯ ಈಗಿರುವಂತಹ ಅತ್ಯಾಧುನಿಕ ಸೌಲಭ್ಯಗಳಿಲ್ಲ. ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ಈಗ ಬಳಸುವಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳಾಗಲಿ ಸಲಕರಣೆಗಳಾಗಲಿ ಇರಲಿಲ್ಲ. ನಮ್ಮ ದೇಗುಲಗಳು, ಅದರಲ್ಲೂ ಪುರಾತನ ದೇಗುಲಗಳು ವಿಶಿಷ್ಟ ಅನಿಸೋದೇ ಈ ಕಾರಣಕ್ಕೆ. 1 ಟನ್ ಇರುವಂತಹ ಆ ತೂಕದ ಸುದರ್ಶನ ಚಕ್ರವನ್ನು 20 ಅಡಿ ಎತ್ತರದಲ್ಲಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.